ಇವ್ರು ಇನಾಗ್ರೇಷನ್ ಫೋಟೋಗಳು ಹಾಕ್ಸ್ಕೊಳ್ಳಕ್ಕೆ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರೋದು ಅದೇನೆ. ಅದೇ ರೀತಿಯಾಗಿ ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಡಿ.ಕೆ. ರವಿ ಅವರು ಕೇಸ್ ಡಾಕ್ಯುಮೆಂಟ್ಸ್ ಕೇಳಿದೀವಿ, ಕೊಡ್ತಾ ಇಲ್ಲ. ಮೊನ್ನೆ IPL ಅಲ್ಲಿ 11 ಜನ ಸತ್ತೋದ್ರು, ಅದಕ್ಕೆ ಪರ್ಮಿಷನ್ ಕೊಟ್ಟವನು ಯಾರು? ಏನಿತ್ತು ಅಷ್ಟು ಅರ್ಜೆಂಟ್ ಇವ್ರು ಸೆಲೆಬ್ರೇಷನ್ಸ್ಗೆ? ಅದ್ರ ಡಾಕ್ಯುಮೆಂಟ್ಸ್ ಕೊಡಿ ಅಂತಂದ್ರೆ ಯಾಕೆ ಕೊಡಲ್ಲ ಇವರು? ಇವತ್ತು ಟ್ರಾಫಿಕ್ ನವರು ಪೆನಾಲ್ಟಿ ಕಲೆಕ್ಟ್ ಮಾಡ್ತಾರೆ, ಅದ್ರ 20 ವರ್ಷದ್ದು ಸ್ಟೇಟ್ಮೆಂಟ್ಸ್ ಕೊಡಿ ಅಂತಂದ್ರೆ ಕೊಡಲ್ಲ. ಮಾತುಕತೆ ಅಷ್ಟು ಡೆವಲಪ್ಮೆಂಟ್ ಮಾಡಿದೀವಿ, ಇಷ್ಟು ಮನೆಗಳು ತಂದಿದೀವಿ, ನಾವೇ ತಂದಿದ್ದು ಅಂತ ಹೇಳ್ತಾರೆ. ಕೊಡ್ಬೇಕಲ್ಲ ಲೆಕ್ಕಾಚಾರ. ಸರ್ಕಾರ ಯಾರಿಗೋಸ್ಕರ ಇರೋದು? ಜನಸಾಮಾನ್ಯರಿಗೋಸ್ಕರ ಅಲ್ವಾ? ನಾವು RTI ನಲ್ಲಿ ಡಾಕ್ಯುಮೆಂಟ್ಸ್ ಕೇಳೋದು ಸಂವಿಧಾನದ ಅಡಿಯಲ್ಲಿ ತಾನೇ ಇರೋದು. ನೀವು ಮನಮೋಹನ್ ಸಿಂಗ್ ಅಷ್ಟೊಂದು ಗೌರವ ಕೊಡೋಂಗಿದ್ರೆ ನೀವ್ ಯಾಕೆ RTI ಡಾಕ್ಯುಮೆಂಟ್ಸ್ ಕೊಡಲ್ಲ? ರೈಟ್ ಟು ಇನ್ಫಾರ್ಮೇಶನ್ ಅನ್ನೋದು ಮನಮೋಹನ್ ಸಿಂಗ್ ಅವರೆಲ್ಲ ಮಾಡಿದ್ದು. ನೀವು ಒಂದು ಕಾಂಗ್ರೆಸ್ನವ್ರು ಯಾಕೆ ಕೊಡ್ತಾ ಇಲ್ಲ ಡಾಕ್ಯುಮೆಂಟ್ಸ್? ಅದೇ ರೀತಿಯಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಈ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ 6 FIR ಪ್ರತಿಷ್ಠೆ ಕೊಟ್ಟಿದ್ದೀವಿ. ಪಟ್ನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೀವಿ, ನಮ್ಮ ಕಂಚಾರ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀವಿ, SP ಕೊಟ್ಟಿದ್ದೀವಿ, ಪೋಸ್ಟ್ ಮುಖಾಂತರ ಏನು ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೂ ಸೇರಿಸಿದೀವಿ. ಇವ್ರು FIR ಮಾಡ್ತಾ ಇಲ್ಲ, NCR ಕೊಡ್ತಾ ಇಲ್ಲ. ನನ್ನ ಸ್ವಂತಕ್ಕಾಗಿ ನನ್ನ FIR ಪಿಟಿಷನ್ಸ್ ಕೊಟ್ಟಿಲ್ಲ, ಸಾಮಾಜಿಕ ನ್ಯಾಯಕ್ಕಾಗಿ ಕೊಟ್ಟಿದ್ದೀನಿ. ಇವರು ಪೊಲೀಸ್ನವರು ನನ್ನ ಮೇಲೆ ಯಾವನು ದಾರಿಯಲ್ಲಿ ಹೋಗೋನೆಲ್ಲ ಪಿಟಿಷನ್ಸ್ ಕೊಟ್ಟು ನನ್ನ ಮೇಲೆ NCR ಕೊಟ್ಟು ಕಳಿಸ್ತವ್ರೆ. ನಾನು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್, ನಾನು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ, ಲೀಗಲ್ ಗ್ರೌಂಡ್ಸ್ ಹಾಕಿದೀನಿ, ಪ್ರೇಯರ್ ಹಾಕಿದೀನಿ, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ BNSS ಪ್ರಕಾರ. ಆದ್ರೂ ಕೂಡ ಇವರು NCR ಕೊಡ್ತಾ ಇಲ್ಲ. ಮಾತಿದ್ರೆ ಇವ್ರು ಕೋರ್ಟ್ಗೆ ಹೋಗೋ ಅನ್ನೋದು. ನಾನು ಕೋರ್ಟ್ಗೆ ಹೋಗ್ತೀನಿ, 2-3 ವರ್ಷ ಸುತ್ತಾಡ್ತೀನಿ. ನನ್ನ ಏನು ಮಾತಾಂತಿ ಕಲ್ಲೆ ಆದ್ಮೇಲೆ ಏನು JNFC ಕೋರ್ಟ್ ಇವತ್ತು 3 ಸೆಕ್ಷನ್ಗಳಲ್ಲಿ ಶಿಕ್ಷೆ ಕೊಟ್ಟಿದೆ ಅವ್ರಿಗೆ, ಹೋಗಿ ಸ್ಟೇಗೆ ಹಾಕೊಂಡಿದ್ದಾರೆ ಹೈಕೋರ್ಟ್ ಅಲ್ಲಿ. ಈ ರೀತಿ ಈ DC ಅವ್ರಿಗೆ ನಮ್ಮ ಸತ್ತೋದ್ರು BEO ಅವ್ರು ಬಂದಿದ್ದಾರೆ, ಭಾಸ್ಕರ್ ಅವ್ರು ನನಗೆ ಲೆಟರ್ ಕೊಟ್ಟಿದ್ದಾರೆ. ಅಂಕಲ್ಮುಡುಗು ಗ್ರಾಮದಲ್ಲಿ ಸ್ಕೂಲಲ್ಲಿ KMF ಡೈರಿ ಕಟ್ಕೊಂಡಿದ್ದಾರೆ, ಕಾಂಪೌಂಡ್ ನ ಬ್ರೇಕ್ ಮಾಡಿದ್ದಾರೆ, ಮರಗಳಿಗೆಲ್ಲ ಸೇಲ್ ಮಾಡಿದ್ದಾರೆ. ಇದನ್ನ ಒಂಚೂರು ನೋಡಿ ಅಂತ ಈ DC ಲೆಟರ್ ಕಳಿಸಿದ್ದಾರೆ. ನಾವು ಎಷ್ಟಾಗುತ್ತೋ ಅಷ್ಟು ಜನಸಾಮಾನ್ಯರನ್ನ ಅಪ್ಡೇಟ್ ಮಾಡ್ತೀವಿ. ಈ ಸಮಾಜದಲ್ಲಿ ಈ ತರ ನಡೀತಾ ಐತೆ, ಈ ರಾಜಕೀಯ ನಾಯಕರು ನಿಮ್ಮನ್ನ ಫೂಲ್ಸ್ ಮಾಡ್ತಾ ಇದ್ದಾರೆ. ಈಗ ಸಪೋಸ್ MC ಸುಧಾಕರ್ 2 ಕೋಟಿ 80 ಲಕ್ಷ ಕೊಟ್ಟು ಈ ಆರ್ಚ್ ಮಾಡಿಸಿದ್ ನಾನೇ ಅಂತಂದ್ರೆ ಜನರು ಚಪ್ಪಾಳೆ ಹೊಡಿತವ್ರೆ. ಪ್ರಯೋಜನ ಏನು? ಈ ತರ ಜನರು ಯಾವುದು ಇಂಪಾರ್ಟೆಂಟ್, ಯಾವ್ದು ಅವಶ್ಯಕತೆ ಇದೆ, ಯಾರಿಗೆ ಸಪೋರ್ಟ್ ಮಾಡ್ಬೇಕು, ಅದನ್ನೆಲ್ಲ ಯೋಚನೆ ಮಾಡಿ ಸಪೋರ್ಟ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇದ್ರ ಬಗ್ಗೆ ನಾವ್ ಎಷ್ಟು ಮಾಹಿತಿ ಆಗುತ್ತೋ ನನ್ನ ಜೊತೆ ನಾನೊಬ್ಬನಿಗೆ ಚಪ್ಪಾಳೆ ಹೊಡೆದ್ರೆ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ ಶಬ್ದ ಕೇಳಲ್ಲ. ನೀವು ಮಾಧ್ಯಮ ಪತ್ರಿಕೆ ಅವ್ರನ್ನ ಸಪೋರ್ಟ್ ಮಾಡಿ ಈ ಜಿಲ್ಲೆಯಲ್ಲಿ, ಅವಳಿ ಜಿಲ್ಲೆಗಳಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಆಗುತ್ತೋ ಅಷ್ಟು ಜನರಿಗೆ ನಾವು ಒಳ್ಳೆ ಸಂದೇಶವನ್ನ ಕೊಡೋಣ, ಮುಂದಿನ ಪೀಳಿಗೆ ಒಳ್ಳೇದ್ ಮಾಡೋಣ ಅಂತೇಳಿ ತಿಳಿಸ್ತಾ ಇದ್ದೀನಿ. ಸ್ವಲ್ಪ ಹೊರಗಿಡಿ. ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ JCB, J ಅಂದ್ರೆ JDS, C ಅಂದ್ರೆ ಕಾಂಗ್ರೆಸ್, B ಅಂದ್ರೆ BJP, ಈ ಪಕ್ಷಗಳನ್ನ ಹೊರಗಿಟ್ಟು ಉಪೇಂದ್ರ ಪಕ್ಷ ಪ್ರಜಾಕೀಯ, ಕರ್ನಾಟಕ ರಾಷ್ಟ್ರ ಸಮಿತಿ KRS ಪಕ್ಷ, ಆಮೇಲೆ ನಮ್ಮಂತವ್ರು ಇಂಡಿಪೆಂಡೆಂಟ್ ಆಗಿ ಬರ್ತೀವಲ್ವಾ ಅಂತ ಅವ್ರಿಗೆ ಜನರು ಅವಕಾಶ ಕೊಡಿ, ಬದಲಾವಣೆ ಆಗುತ್ತೆ. ನಾವೇನ್ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಇವೆಲ್ಲ. ನಾವು ಎಲ್ಲೋ ಕೂಲಿ ಮಾಡಿ ಒಂದ್ ಸ್ವಲ್ಪ ಬೆಳೆಗಳು, ರೈತರಾಗಿ ಏನೋ ವ್ಯವಸಾಯ ಮಾಡಿ ಒಂದ್ ಸ್ವಲ್ಪ ಚಿಲ್ಲರೆ ಬಂದ್ರೆ ಚಿಲ್ಲರೆಯನ್ನ ಖರ್ಚು ಮಾಡ್ತಾ ಇದೀವಿ ಪೇಪರ್ಗೆ ಪ್ರಿಂಟ್ ಓಡಿಸೋದಕ್ಕೆ, ಇನ್ನೊಂದು ಮತ್ತೊಂದು. ಜನರ ಅರ್ಥ ಮಾಡ್ಕೊಳ್ಳಿ, ಬದಲಾವಣೆ ತನ್ನಿ. ರಾಜ್ಯದಲ್ಲಿ ಬದಲಾವಣೆ ತಂದಾಗ ಅಭಿವೃದ್ಧಿ ಆಗುತ್ತೆ, ಮುಂದಿನ ಜನರೇಷನ್ ಚೆನ್ನಾಗಿರುತ್ತೆ. ನೀವು ಬದಲಾಗ್ಲಿಲ್ಲ, ಇನ್ನು ಇಂಥದ್ದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ತಿಂದ್ಬಿಡ್ಬಹುದು, ಜಲ್ ಜೀವನ್ ಮಿಷನ್ ತಿಂದ್ಬಿಡ್ಬಹುದು, HN ವ್ಯಾಲಿ, KC ವ್ಯಾಲಿ ಇಂಥವೆಲ್ಲ ಹಗರಣಗಳು ಮಾಡ್ಕೋಬಹುದು ಅಂತೇಳಿ ಅವ್ರ ಜೊತೆಗೆ ಶಾಮೀಲಾಗಿ ನೀವು ಓಟುಗಳು ಈ JCB ಪಕ್ಷಗಳಿಗೆ ಹಾಕಿದ್ರೆ ಈ ರಾಜ್ಯ ಇನ್ನಷ್ಟು ಅವಿನೀತಿಗಾಗುತ್ತೆ. ನಮ್ಮಂತ ಯುವಕರೆಲ್ಲ ನೇಪಾಳ ಅಲ್ಲಿ ಏನ್ ಮಾಡಿದ್ರು ರಾಜಕಾರಣಿಗಳಿಗೆ ಆತರ ನಾವು ಮಾಡ್ಬೇಕಾಗುತ್ತೆ. ನೀವು ಕಚೇರಿ ಹೋರಾಟ ಅದೇ ವ್ಯವಸಾಯ ಮಾಡ್ತೀವಿ ಕೆಲವೊಂದು.
ಅದಾದ್ಮೇಲೆ ಈಗ ಶಾರುಖ್ ಖಾನ್ ಮಗಳು 300 ಕೋಟಿನಂತೆ ವರ್ಷಕ್ಕೆ ಟರ್ನ್ ಓವರ್. ಸುಹಾನಾ ಖಾನ್ ವ್ಯವಸಾಯದಲ್ಲಿ ಆ ಹುಡುಗಿ ಎಲ್ಲಿ ಮಾಡಿದ್ಲು? ಎಕ್ಸಾಂಪಲ್ಗೆ ನಾನಾದ್ರೂ ಒಂದ್ ತಿಂಗಳಿಗೊಂದ್ಸಲಿನೋ ವಾರಕ್ಕೊಂದ್ಸಲಿನೋ ಕೂಲಿಗಳಿಗೆ ದುಡ್ಡು ಕೊಡೋದು, ಇನ್ನೊಂದು ಮತ್ತೊಂದು ಯೋಗಕ್ಷೇಮಗಳು ವಿಚಾರಿಸೋದು, ಅದಾದ್ರೂ ಮಾಡ್ತೀನಿ. ಸುಹಾನಾ ಖಾನ್ ಶಾರುಖ್ ಖಾನ್ ಮಗಳು 300 ಕೋಟಿ ಟರ್ನ್ ಓವರ್ ವ್ಯವಸಾಯದಲ್ಲಿ. ಯೋಚನೆ ಮಾಡಿ ನೀವು. ವಿಶ್ವರೆಡ್ಡಿ ಮಾತಾಡ್ತಾ ಇದ್ದೀನಿ. ನಾವು 18ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಉಪವಾಸ ಸತ್ಯಾಗ್ರಹ, ಆಮರಣ ನಿರಾಹಾರ ದೀಕ್ಷೆ ಮಾಡ್ತೀವಿ ಅಂತೇಳಿ DC ಅವರಿಗೆ ಇಮೇಲ್ ಮುಖಾಂತರ ಮತ್ತು SP ಅವರಿಗೆ ಇಮೇಲ್ ಮುಖಾಂತರ ಇದೇ ತಿಂಗಳು 9ನೇ ತಾರೀಕೇನೆ ಇಮೇಲ್ ಮಾಡಿದೀವಿ. ಅದೇ ರೀತಿಯಾಗಿ 11ನೇ ತಾರೀಕು ಖುದ್ದಾಗಿ ಬಂದು ಇಬ್ಬರನ್ನು ಭೇಟಿ ಮಾಡಿ, DC ಪ್ರಭು ಅವ್ರನ್ನ ಭೇಟಿ ಮಾಡಿ, DC ಪ್ರಭು ಅವರ ಕಚೇರಿಯಲ್ಲಿ ಟಪಾಲು ಸೆಕ್ಷನ್ಗೆ ಹೋಗಿ ನನ್ನ ಮನವಿ ಪತ್ರವನ್ನ ಕೊಟ್ಟು ನಾನು ಸೀಲ್ ಹಾಕ್ಸ್ಕೊಂಡಿದ್ದೀನಿ. ಅದೇ ರೀತಿಯಾಗಿ SP ಕಚೇರಿಯಲ್ಲೂ ಕೂಡ ಭೇಟಿ ಮಾಡಿ ಸಂಪೂರ್ಣ ವಿವರಗಳನ್ನು ತಿಳಿಸಿ ಟಪಾಲು ಸೆಕ್ಷನ್ ಅಲ್ಲಿ ನಾನು ಅನುಮತಿಯನ್ನ ಪಡ್ಕೊಂಡಿದ್ದೀನಿ, ಸೀಲ್ ಹೊಡ್ಸ್ಕೊಂಡಿದ್ದೀನಿ. ಆ ಕಾಪೀಸ್ ನನ್ನ ಹತ್ರ ಇದೆ. ಈಗಾಗಲೇ ಏನು ಸೋಮವಾರ 18ನೇ ತಾರೀಕು ಅನೇಕ ವೆಲ್ವಿಷರ್ಸು, ಪತ್ರಕರ್ತರು, ಮಾಧ್ಯಮ ಮಿತ್ರರು ಬಂದಿದ್ರು. ಅವರು ಆ ಸ್ಪಾಟ್ ಅಲ್ಲೇ ಕೂಡ ಅದನ್ನ ಪರಿಶೀಲನೆ ಮಾಡಿದ್ದಾರೆ. ನನಗೆ ಟಪಾಲಿಂದ ಸೀಲ್ ಹಾಕೊಟ್ಟಿರ್ತಕ್ಕಂತಹ ಮನವಿ ಪತ್ರಗಳನ್ನ ನಾವು ಸಂವಿಧಾನಬದ್ಧವಾಗಿ ನಡ್ಕೊಂಡ್ ಬಂದಿದ್ದೀವಿ. ನಾವು ಜನಸೇವೆಯನ್ನ, ಸಮಾಜ ಸೇವೆಯನ್ನ 25 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಏನು ನಮ್ಮ ಸಂವಿಧಾನ, ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಪ್ರಾಸೆಸ್ ಏನು, ಬಜೆಟ್ ನ ಯಾವ ತರ ಡಿಕ್ಲೇರ್ ಮಾಡಬೇಕು, ಎಲ್ಲವನ್ನೂ ಕೂಡ ಕುಲ್ಲಂಕುಷವಾಗಿ ಸ್ಟಡಿ ಮಾಡಿದೀವಿ. ನಮ್ಗೇನು ಈ ರಾಜಕಾರಣಿಗಳ ಮಾತುಗಳನ್ನ ಕೇಳ್ಕೊಂಡು ಈ ಅಧಿಕಾರಿಗಳು ಇದಾರಲ್ವಾ, ಅವ್ರ ಹತ್ರ ನಾವೇನು ಸಂವಿಧಾನದ ಪಾಠ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಂವಿಧಾನವನ್ನ ಯಾರು ಬರೆದ್ರು, ಯಾಕೆ ಬರೆದ್ರು, ಅವರು ಯಾವ್ಯಾವ ಇತರೆ ದೇಶಗಳ ಸಂವಿಧಾನವನ್ನ ತಿಳ್ಕೊಂಡು ಬರೆದ್ರು. ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಒಂದೇ ನ್ಯಾಯ. ಅಧಿಕಾರಿಗಳಿಗೂ, ಸಾಮಾನ್ಯ ಪ್ರಜೆಗಳಿಗೂ, ರಾಜಕೀಯ ವ್ಯಕ್ತಿಗಳಿಗೂ, ಅಥವಾ ದೌರ್ಜನ್ಯಕೋರರಿಗೂ, ರೌಡಿ ಶೀಟರ್ಸ್ಗೂ ಆ ಸಂವಿಧಾನವನ್ನೇ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ನಮ್ಮ ಸಂವಿಧಾನದ ಪ್ರಕಾರ ನಾವು ಪರ್ಮಿಷನ್ ತೆಗೆದುಕೊಂಡು ಚಿಕ್ಕಬಳ್ಳಾಪುರ DC ಕಚೇರಿ ಮುಂದೆ ನಾವು ಪ್ರತಿಭಟನೆ ಕೂತಾಗ ಒಂದು ಕಡೆ ಸಂವಿಧಾನದ ಪ್ರತಿಗೆ, ಮತ್ತೊಂದು ಕಡೆ ದೇವರ ಫೋಟೋವನ್ನು ಇಟ್ಟು ಎರಡಕ್ಕೂ ಹಾರ ಹಾಕಿ ನಾವು ಉಪವಾಸ ಸತ್ಯಾಗ್ರಹವನ್ನ ಬೆಳಗ್ಗೆ 10 ಗಂಟೆಯಿಂದ ಶುರು ಮಾಡಿದ್ವಿ. ಅನೇಕ ಜನಸಾಮಾನ್ಯರು ಬಂದ್ರು, ನಮ್ಮ ಕರಪತ್ರಗಳನ್ನ ಕೊಟ್ವಿ, ನಾವ್ ಯಾಕೆ ಕೂತಿದೀವಿ ಅಂತ ಹೇಳಿ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ವಿ. ಸಂಜೆ 4 ಗಂಟೆಗೆ ಕೆಲವೊಂದು ಅಧಿಕಾರಿಗಳು ಬಂದ್ರು. ಬಹುಶಃ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಲೇಡಿ ಅನ್ಸುತ್ತೆ, ಅವರು ಕೂಡ ಬಂದು ಮಾತಾಡಿದ್ರು. ಇಲ್ಲಮ್ಮ, ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ದೀನಿ, ನನಗೆ ಸೀಲ್ ಹಾಕ್ಕೊಟ್ಟಿದ್ದಾರೆ, ನಾನು ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ, ನನ್ನ ಬೇಡಿಕೆಗಳನ್ನ ಈಡೇರಿಸ ಮೇಲೆ ನಾನು ಎದ್ದೇಳ್ತೀನಿ ಅಂತ ಹೇಳಿ ತಿಳಿಸಿದೆ. ಅವರು ಸುಮ್ಮನೆ ಹೋದ್ರು. ಯಾವಾಗ 5 ಗಂಟೆಗೆ ಮಳೆ ಶುರು ಆಯ್ತು, 6 ಗಂಟೆಯಿಂದ DC ಕಚೇರಿಯಲ್ಲಿ ಕರೆಂಟ್ ಇಲ್ಲ. ಬಹುಶಃ ಅದು ಚಿಕ್ಕಬಳ್ಳಾಪುರ ಎಲ್ಲದಕ್ಕೂ ಕೂಡ ಸೀಮಿತ ಆಗಿರುತ್ತೆ. ಚಿಕ್ಕಬಳ್ಳಾಪುರ ಎಲ್ಲಾ ಮನೆಗಳಿಗೂ ಕರೆಂಟ್ ಹೋಗಿರುತ್ತೆ ಅಂತ ನಾನು ಅನ್ಕೊಂತ ಇದ್ದೀನಿ. ಕರೆಕ್ಟ್ ಆಗಿ 7:16ಕ್ಕೆ ಈ ರೂರಲ್ ಪೊಲೀಸ್ ಸ್ಟೇಷನ್ ಇಂದ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಅವರು ಬಂದ್ರು. ನನಗೆ DC ಅವರು ಮೌಖಿಕವಾಗಿ ತಿಳಿಸಿದ್ದಾರೆ, ನೀವು ಎದ್ದೇಳಲೇಬೇಕು ಅಂತೇಳಿ. ನಾನು ಎಷ್ಟು ಆರ್ಗ್ಯುಮೆಂಟ್ ಮಾಡ್ಲಿ, ನನ್ನ ಫೋನ್ ಸ್ವಿಚ್ ಆಫ್, ನಾನು SP ಅವ್ರಿಗೆ ಫೋನ್ ಮಾಡಕ್ಕೆ ಸ್ವಿಚ್ ಆಫ್. ನಾನು ನಿಮ್ಮ ಹತ್ರ ಪರ್ಮಿಷನ್ ಕೇಳ್ಕೊಂಡಿದ್ದೀನಲ್ವಾ, ಈಗ ಯಾಕೆ ಪೊಲೀಸ್ ಅವ್ರನ್ನ ಕರೆಸಿದೀರಾ ಅಂತ. ಹರೀಶ್ ಏನ್ ಹೇಳ್ತಾರೆ ಗೊತ್ತಾ, ನೀವು SP ಅವ್ರ ಹತ್ರ ತೆಗೆದುಕೊಂಡಿದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಇಲ್ಲಿ ರೂರಲ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರು, ನನ್ನ ಹತ್ರ ನೀವು ಪರ್ಮಿಷನ್ ತೆಗೆದುಕೊಳ್ಬೇಕಿತ್ತು ಅಂತ ಹೇಳ್ತಾರೆ. ಅಂದ್ರೆ ನಾವೇನು ಈ ಸಂವಿಧಾನದಲ್ಲಿ
ಅಂದ್ರೆ ಇವರು ಈ ಅಧಿಕಾರಿಗಳು, ಈ ಪೊಲೀಸರು ಇವತ್ತು ಈ ರಾಜಕೀಯ ನಾಯಕರ ಮಾತು ಕೇಳ್ಕೊಂಡು ಯಾವ ತರ ವರ್ತಿಸ್ತಾ ಇದಾರೆ ಅಂದ್ರೆ, ಬಹುಶಃ ಸ್ವತಂತ್ರಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರು ಇಷ್ಟೊಂದು ಕಷ್ಟಪಟ್ಟಿರಲ್ಲ. ಇವತ್ತು ನಾವು ಏನಕ್ಕೆ ಹೋರಾಡ್ತಾ ಇದ್ದೀವಿ? ಮೂಲಭೂತ ಹಕ್ಕುಗಳಿಗೋಸ್ಕರ ಹೋರಾಡ್ತಾ ಇದ್ದೀವಿ, ಫಂಡಮೆಂಟಲ್ ರೈಟ್ಸ್ಗೋಸ್ಕರ ಓಡಾಡ್ತಾ ಇದ್ದೀವಿ. ನಾವು ಒಳ್ಳೆ ಶುದ್ಧವಾದಂತ ನೀರನ್ನ ಕೇಳಬಾರ್ದ? ಇವರು ಏನಕ್ಕೆ ದುರುಪಯೋಗಿಸ್ಕೋಬೇಕು ಜಲಜೀವನ್ ಮಿಷನ್? ಏನಕ್ಕೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ದುರುಪಯೋಗಿಸ್ಕೋಬೇಕು? ಯಾರು ಅವ್ರಿಗೆ ಅನುಮತಿ ಕೊಟ್ಟಿತ್ತು? ಕೆಲಸಗಳು, ಕಾಮಗಾರಿಗಳು ಮಾಡಿದಿರಾ? 5%, 10% ಮಾಡಿ 2-3 ಬಿಲ್ಲುಗಳು ಮಾಡ್ತಕ್ಕಂತಹ ಅಧಿಕಾರ ಇವ್ರಿಗೆ ಯಾರು ಕೊಟ್ಟರು? ನಾವು RTI ನಲ್ಲಿ ಅರ್ಜಿಗಳು ಹಾಕಿದ್ರೆ ಇವತ್ತು DC ಗೆ ಹಾಕಿದೀವಿ. ಈ ಜಿಲ್ಲೆಯಲ್ಲಿ 20 ವರ್ಷಗಳಿಂದ ಮುಜರಾಯಿಯಲ್ಲಿ ಎಷ್ಟು ದುಡ್ಡು ಬಂದಿದೆ ಕೊಡು ಅಂತ. ಯಾಕೆ ಕೊಡಲ್ಲ? ಇವತ್ತು ಮುಖ್ಯಮಂತ್ರಿಗಳು, ಈ MLAಗಳು, ಈ ಮಿನಿಸ್ಟರ್ಗಳು, ಈ ಮುಖ್ಯಮಂತ್ರಿ, ಈ DCM ಯಾರು ದುಡ್ಡು ತಿಂತಾ ಇರೋದು? ಯಾರು ಸಂಬಳ? ನಾವು ಜನಸಾಮಾನ್ಯರು ಟ್ಯಾಕ್ಸ್ ಕಟ್ಟಿದ್ರೆ ಇವರು ಸಂಬಳ ಬರೋದು. ಇವರು ನನಗೆ ಡಾಕ್ಯುಮೆಂಟ್ಸ್ ಕೊಡ್ಬೇಕಲ್ವಾ? RTI ಅಪ್ಲಿಕೇಶನ್ಸ್ ಹಾಕಿದ್ರೆ ಇಲ್ಲಿ ಉಸ್ತುವಾರಿ ಸಚಿವ MC ಸುಧಾಕರ್ ಕೊಡ್ಬೇಕಲ್ವಾ ಡಾಕ್ಯುಮೆಂಟ್ಸ್? ಸುಮಾರು ಕೋಟಿಗಳು ತಂದಿದ್ದೀನಿ, ಅಭಿವೃದ್ಧಿ ಮಾಡಿದೀನಿ ಅಂತಾರೆ, ಅಲ್ಲೇನೂ ಆಗ್ತಾ ಇಲ್ಲ. ಚಿಂತಾಮಣಿ ನಗರದಲ್ಲಿ ಆ ರಸ್ತೆಗಳು, ಚರಂಡಿಗಳು ಕಿತ್ತಾಕಿ 2-3 ವರ್ಷ ಆಯ್ತು, ಮಾಡ್ತಾನೆ ಇರೋದೆ. ಇಬ್ರು ಕೆಲಸ ಮಾಡ್ತಾನೆ ಇರ್ತಾರೆ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ.